Officials ready, spectators ready, and it is the first round from the side of team Yashraj got a first point in the account of Gummittu. Deva ದಾಳಿಯಲ್ಲಿ ಸ್ಪೈಡರ್ ಮ್ಯಾನ್ ಆಕ್ರಮಣ ಆರಂಭ ಆಗಿದೆ. ಸೀನಿಯರ್ಗಳ ಮೇಲೆ ಜೂನಿಯರ್ನ ಆರ್ಭಟ. ಇದು ಸೆಮಿಫೈನಲ್ನ ಕದನ. ಮೆಲ್ಲ ಮೆಲ್ಲನೆ ಪಂದ್ಯದ ಹಿಡಿತದ ಕಡೆಗೆ ಎರಡೂ ತಂಡಗಳು. ದಯಾನಾಯಕ್ ದಾಳಿಯಲ್ಲಿ ಆರಂಭದ ರೈಡರ್ಗಳು ಸೇಫ್ ಎಸ್ಕೇಪ್ ಆದಾಗ ಒಂದೊಂದು ಅಂಕಗಳೊಂದಿಗೆ ಖಾತೆಯನ್ನು ಆರಂಭಿಸಿದ ವೇಳೆಯಲ್ಲಿ ಗುಮ್ಮೆತ್ತು ತಂಡದ ರೈಟ್ ಕಾರ್ನರ್ ನೋಡಿ ನಮ್ಮ ಸವಳಾನುವಿನ ಪ್ರತಿಭೆ, ನಮ್ಮ ಆಯೋಜನಾ ತಂಡದ ಊರಿನ ಆಟಗಾರ ಗುಮ್ಮೆತ್ತು ತಂಡದ ಪರವಾಗಿ ಆಡ್ತಾ ಇದ್ದಾರೆ. ರೈಟ್ ನವಾಜ್, ಸವಣಾಲು ನವಾಜ್, ಸವಣಾಲು ಮಗ ಆಡುವ ವೇಳೆಯಲ್ಲಿ ತಂದೆಯವರು ಹೊರಭಾಗದಲ್ಲಿ ಸ್ಪರ್ಧೆಯನ್ನ ನೋಡ್ತಾ ಇದ್ದಾರೆ. ಸವಳಾಲಿನ ಪ್ರೋತ್ಸಾಹಕರು. ಅಬ್ಬಾ, ಅಲ್ಲಿ ಇಲ್ಲಿ ಎಲ್ಲೆಲ್ಲಿ ಸ್ಪರ್ಧೆಗಳು ಸುಂದರವಾಗಿ ಸಾಗಿ ಬರ್ತಾ ಇದೆ. 2-1 ಮತ್ತೆ ಯಶರಾಜ್. ತಂದೆ ವೀಕ್ಷಕ, ಓರ್ವ ಮಗ ಆಟದ ಮೈದಾನದಲ್ಲಿ, ಇನ್ನೋರ್ವ ಮಗ ಐಸ್ ಕ್ರೀಮ್ ವಿತರಣೆಯಲ್ಲಿ. ಎರಡು ಸಮಬಲದಲ್ಲಿ ಮಧ್ಯಭಾಗದಿಂದ ಯಶ್ರಾಜ್ ರವರ ಪ್ರಯತ್ನ, ಎಸ್ಕೇಪ್ ಆದಂತಹ ರೈಡರ್. ಯಪ್ಪ, ದೇವು ಮಾತ್ರವಲ್ಲ, SDM ಅಲ್ಲಿ ಬೆಳೆಯುವಂತ ಅನೇಕ ಪ್ರತಿಭೆಗಳು ತಾಜವರ. ಹೊಸ ತಂಡದ ಜೊತೆಗೆ ನವ ತರುಣರನ್ನ ಬೆಳೆಸುವಂತ SDM ನ ಶಿಕ್ಷಣ ಸಂಸ್ಥೆ. ಕಾರ್ತಿಕ್ ಅನ್ನುವ ಅದ್ಭುತ ಆಟಗಾರ. ಆ ದಯಾನನ್ನ ಏಕಾಂಗಿಯಾಗಿ ಹಿಡಿದಿಡುವುದು ಅಷ್ಟು ಸುಲಭ ಅಂತೂ ಖಂಡಿತ ಅಲ್ಲ. ಓಹೋ, ಅಲ್ಲಿ ಒಂದು ಕಾಂಬಿನೇಷನ್ ಮಿಸ್ ಆಗಿದೆ. ಬಲೆಯಲ್ಲಿ ಹಾಕಬೇಕಿತ್ತು, ಸೋಲೋ ಅಟೆಂಪ್ಟ್ ಗಾಗಿ ಪ್ರಯತ್ನ. ಯಪ್ಪ, ಇದೊಂದು ಅಪರೂಪದ ಡಿಫೆನ್ಸ್. ಕುಪ್ಪೆಟ್ಟಿ ರೈಡಲ್ಲಿ ಸುಹೈಲ್ನ ಮೇಲೆ ಆಕ್ರಮಣ ಮಾಡುವ ಪ್ರಯತ್ನ ಆಗಿತ್ತು. ಆಹಾ, 2 ಪಾಯಿಂಟ್ ಕುಪ್ಪೆಟ್ಟಿ. ಕುಪ್ಪೆಟ್ಟಿಯ ಆಟದೊಂದಿಗೆ ಕುಪ್ಪೆಟ್ಟಿಯ ಅಭಿಮಾನಿಗಳು ಕರತಾಡನ ಏನು, ಈ ಬೆಳಗಿನ ಜಾವ ಕೂಡ ಆ ಹುಮ್ಮನಸೇನು, ಆ ಒಂದು ಮೋಟಿವೇಶನ್ ಏನು, ಎಲ್ಲವೂ ಕೂಡ ಕುಪ್ಪೆಟ್ಟಿ ಎಂಬ ಊರಿನ ಕಬಡ್ಡಿಯ ಮೇಲಿರ್ತಕ್ಕಂಥ ಪ್ರೀತಿಯ ನಿದರ್ಶನವನ್ನ ನಾವು ಕಾಣ್ತಾ ಇದ್ದೇವೆ. ದಿವಾಕರ್ ಅವರೇ, ಎಸ್, ಇಲ್ಲಿರ್ತಕ್ಕಂಥ 60% ಹುಡುಗರು ಕುಪ್ಪೆಟ್ಟಿಯ ಹುಡುಗರು. ಗ್ಯಾಲರಿಯಲ್ಲಿರುವ ಎಲ್ಲ 60% ಹುಡುಗರು ಕುಪ್ಪೆಟ್ಟಿಯವರು. ಎಸ್, ಒಬ್ಬ ಆಟಗಾರನಿಗಾಗಿ ಬಂದಿರ್ತವಂಥದ್ದು. ಯಪ್ಪ, ಕಳೆದ ತಿಂಗಳು ನಮ್ಮ ರಂಜಾನ್ಗೆ ಮೊದಲು ಕುಪ್ಪೆಟ್ಟಿಯಲ್ಲಿ ಇತಿಹಾಸ ಭರಿತವಂತ ಕಬಡ್ಡಿಯ ಆಯೋಜನೆ ಮಾಡಿದ್ರು. ಒಂದು ಶುಕ್ರವಾರದ ದಿನ ಅಪಾರ ಜನಸಂಖ್ಯೆಯನ್ನ ಸೇರಿಸಿಕೊಂಡು ಅತ್ಯಂತ ಯಶಸ್ಸಿನಿಂದ ಕಾರ್ಯಕ್ರಮದ ಆಯೋಜನೆ ಕೂಡ ಕುಪ್ಪೆಟ್ಟಿ ಸ್ಟಾರ್ ಗೈಸ್ ಆ ಕಾರ್ಯಕ್ರಮವನ್ನ ಯಶಸ್ಸಿನಿಂದ ನೆರವೇರಿಸಿತು. ಈ ನಡುವೆ ಪ್ರಸ್ತುತ ಕುಪ್ಪೆಟ್ಟಿಯ ಕಬಡ್ಡಿಯ ಅಭಿಮಾನಿಗಳು ನಮ್ಮ ಬೆಳ್ತಂಗಡಿಯ ಗ್ಯಾಲರಿಗಳಿದ್ದುಕೊಂಡು ಕಾರ್ಯಕ್ರಮ ನೋಡ್ತಾರೆ. ಅಂದ್ರೆ ಕಬಡ್ಡಿಯ ಮೇಲೆ ಅಪಾರ ಪ್ರೀತಿ ಉಳ್ಳಂತಹ ಊರು ನಮ್ಮ ಕುಪ್ಪೆಟ್ಟಿ. ಮತ್ತೆ 6-5 SDM A ಮುನ್ನಡೆಯಲ್ಲಿ ಅಂತರ 1 ಅಂಕವಾಗಿದೆ. ಯಶ್ರಾಜ್ ದಾಳಿಯಲ್ಲಿ ಆ ಪಂದ್ಯದಲ್ಲಿ ನಾವುಗಳು ನೆಮ್ಮದಿಯಾಗಿದ್ವು. ಯಾಕೆ ಹೇಳಿ? ಆ ಪಂದ್ಯದಲ್ಲಿ ಉತ್ತಮ ಧ್ವನಿ ಬಳಕೆಯಾಗಿತ್ತು. ಬೆಳಗಿನ ಜಾವದ ತನಕ ನಮಗೆ ಸಮಸ್ಯೆ ಇಲ್ಲದ ಧ್ವನಿ ಇತ್ತು. ಹಾಗಾಗಿ ನಮ್ಮ ಧ್ವನಿಗೆ ಸಮಸ್ಯೆ ಆಗಿ ಯಶ್ರಾಜನ ಯಶಸ್ವಿ ದಾಳಿ 3 ಅಂತೂ ಖಂಡಿತವಾಗಿಯೂ. ಎಸ್, 3 ಪಾಯಿಂಟ್ಸ್. ಯಶರಾಜ, ಯಶಸ್ಸಿನ ರಾಜನಾಗಿ ಯಶರಾಜ್. 8-6 ಮುನ್ನಡೆ ಗುಮ್ಮೆತ್ತು.
ಪಂದ್ಯದಲ್ಲಿ ಮತ್ತೆ ಗಮ್ಮತ್ತು ಮಾಡ್ತಾ ಇದ್ದಾರೆ ಗುಮ್ಮೆತ್ತು. ದಿವಾಕರ್ ಅವರೇ, ಎಸ್, ಕಳೆದ ಕುಪ್ಪೆಟ್ಟಿಯ ಪಂದ್ಯದಲ್ಲಿ ನಮ್ಮ ಡಿಂಗ್ಡಾ ನಿಯಾಜ್ ಅವರು ಇರಲಿಲ್ಲ. ಅವರ ಅನುಪಸ್ಥಿತಿಯಲ್ಲಿ ಪಂದ್ಯಾವಳಿ ಆಗಿತ್ತು. ಇವತ್ತು ಬಂದಿದ್ದಾರೆ. ಎಸ್, ಕಳೆದ ಪಂದ್ಯದಲ್ಲಿ ಕೋಚ್ ಆಗಿದ್ರು. ಆದ್ರೆ ಅವರ ನಿರ್ವಹಣೆ ಸರಿ ಇಲ್ಲದ ಕಾರಣ ಗ್ಯಾಲರಿಗೆ ಕಳಿಸಿದ್ದಾರೆ ಸಿದ್ದಿಕ್ ಅವರು. ಎಲ್ಲ ಸ್ಪಾಟ್ ಅಲ್ಲಿ ಸಿಗುವಂತಹ ಬದಲಾವಣೆಗಳು ಖಂಡಿತ. ಬಂಧುಗಳೇ, ಇವತ್ತಿನ ದಿನ ನಮ್ಮ ಉದ್ಘೋಷಣಾ ವಿಭಾಗದಲ್ಲಿ 3 ಮಂದಿ ಇದ್ದೀವಿ ನಾವು. ಈ 3 ಮಂದಿಯ ಮೂರು ಮಂದಿಯ ಸಮವಸ್ತ್ರವನ್ನ ನೀವು ನೋಡಿದ್ರೆ ಅದರ ಹಿಂದೆ ವಿಜೆ ಅತ್ತಾಜೆ ಯೂಟ್ಯೂಬ್ ಚಾನಲ್ ಎಂಬ ಹೆಸರನ್ನು ನೀವು ಕಾಣ್ತಾ ಇದ್ದೀರಾ. ಅದು ಯಾತಕ್ಕಾಗಿ ಅಂತ ಹೇಳಿದ್ರೆ ನಮ್ಮ ಅತ್ತಾಜೆ ಅವರ ಯೂಟ್ಯೂಬ್ ಚಾನಲ್ ಎಲ್ಲ ಸಬ್ಸ್ಕ್ರೈಬ್ ಮಾಡುವ ಮೂಲಕ ಬೆಂಬಲವನ್ನು ಕೊಡುವಂತೆ ಮನವಿಯ ತರುವಾಯ ಮತ್ತೆ ಗಮ್ಮತ್ತಿನ ಆಟ ಗುಮ್ಮೆತ್ತು 10-8. ಎದುರಾಳಿಯನ್ನ ಗುಮ್ಮುವ ಪ್ರಯತ್ನದಲ್ಲಿ ಗುಮ್ಮೆತ್ತು. ಕಳೆದ ದಾಳಿಯಲ್ಲಿ 3 ಅಂಕಗಳನ್ನ ಕಬಳಿಸಿದಂತ ಯಶರಾಜ ಯಾತಕ್ಕಾಗಿ ಆವೇಶ, ತಲೆ ಕೆಟ್ಟು ಮಾಯಿ ಸುಕೇಶ್. ಪಂದ್ಯ 10-8ರಲ್ಲಿ ಅಂತರ ಕೇವಲ 2 ಅಂಕಗಳಷ್ಟೇ. ಮೊದಲ ಅವಧಿಯಲ್ಲಿ ಪಂದ್ಯವನ್ನು ನಾವುಗಳು ಕಾಣ್ತಾ ಇದ್ದೇವೆ. ಇದು ಸೆಮಿಫೈನಲ್ನ ಹೋರಾಟ ಮೊದಲದಲ್ಲಿ ಅರ್ಧದಲ್ಲಿ ನಡೀತಾ ಇದೆ. ಎನ್ಎಂಸಿ ಮತ್ತು ಆಳ್ವಾಸ್ ನಡುವೆ ಮುಂದಿನ ಪಂದ್ಯವಾಗಿರುತ್ತದೆ. ಗಮನಿಸುವಂತೆ ರೆಡಿಯಾಗಿರುವಂತೆ ಆಳ್ವಾಸ್ ಮತ್ತು ಎನ್ಎಂಸಿ. ಇಲ್ಲಿ ದಾಳಿಯಲ್ಲಿ ದೇವ್, ಶರವೇಗದ ಆಟಗಾರ ದೇವ್. ಇದು ದೇವ್ ಜಿಗಿಯುವ ಜಿಂಕೆಯಂತೆ, ಹಾರುವ ಹಕ್ಕಿಯಂತೆ ಮಲೆನಾಡ ಹುಡುಗ ದೇವ್. ಬೆಳಗಿನ ಜಾವದಲ್ಲಿ ಜಿಂಕಲೇ ಜಿಂಕ ಜಿಂಕ. ಟನ್ 10 ಸಮಬಲದಲ್ಲಿ ಮತ್ತೆ ಬಲಾಢ್ಯ ದಯಾ. ಗುಮ್ಮೆತ್ತು ತಂಡದ ದಯಾ ಆಳವಾದ ದಾಳಿ. ಸುಹೈಲ್ ಕಾಂಬಿನೇಷನ್ ಮಿಸ್ ಆಗ್ತಾ ಇದೆ. ಮತ್ತೊಮ್ಮೆ ಎಸ್ಡಿಎಂ ಏಕಾಂಗಿ ಪ್ರಯತ್ನ. ಮತ್ತೆ ದೇವ್ 11-10. ಕಳೆದ ದಾಳಿಯಲ್ಲಿ 2 ಅಂಕ ಗಳಿಸಿಕೊಂಡಂತಹ ಜಂಪಿಂಗ್ ಸ್ಟಾರ್ ಪ್ಲೇಯರ್, ಜಂಪಿಂಗ್ ಜಪಾಕ್ ದೇವ್, ಸ್ಪೈಡರ್ ಮ್ಯಾನ್ ದೇವು. ಆಹಾ, ವೇಗ ನೋಡಿ, ಚತುರತೆ ನೋಡಿ, ಕಬಡ್ಡಿಯ ಸ್ಕಿಲ್ಗಳನ್ನ ನೋಡಿ, ಎಲ್ಲವೂ ಕೂಡ ದೇವ. ಅಬ್ಬಬ್ಬ, ಬಲಾಢ್ಯ ಬಲಭೀಮ ದೇವು ನನ್ನ ಬಲಿಷ್ಠವಾಗಿ ಬಂಧಿಯಾಗಿಸಿದ ಅಮ್ಮಿ ಕುಪ್ಪೆಟ್ಟಿ. ಸ್ಕಿಲ್ಗಳನ್ನೆಲ್ಲ ಅರಿತಂತಹ ಕುಪ್ಪೆಟ್ಟಿ, ದೇಶ ವಿದೇಶಗಳಲ್ಲಿ ಆಡಿ ಅನುಭವವುಳ್ಳಂತಹ ಕುಪ್ಪೆಟ್ಟಿ. ಕುಪ್ಪೆಟ್ಟಿ ಎಂಬ ಕಬಡ್ಡಿಯ ಊರನ್ನ ಕಬಡ್ಡಿಯ ಮುಖೇನ ಪರಿಸರ ಪ್ರಚಾರ ಪಡಿಸುವಂತಹ ಆಟಗಾರ ಯಶರಾಜ, ಯಶಸ್ಸಿನ ರೈಡರ್. ಆಹಾ, ಚಿದಾನಂದ, ಬಾಗಲಕೋಟೆಯ ಚಿದಾನಂದ. ದಾಳಿಯಲ್ಲಿ ಕೋಟೆ, ಮಂಗಳೂರು ಯೂನಿವರ್ಸಿಟಿ ತಂಡವನ್ನು ಪ್ರತಿನಿಧಿಸಿದಂತ ಆಟಗಾರ. ಸೂಪರ್ ಟ್ಯಾಕಲ್ ಇಸ್ ಆನ್ ಆಗಿದೆ. ಕೋಟೆ ಪಾರ್ಥ ದಯಾ ವೇಗವನ್ನು ಅಳವಡಿಸಿಕೊಂಡಾಟ. ಟೈಮ್ ಔಟ್, ವಿಶ್ರಾಂತಿಯ ಕೋರಿಕೆ. ಟೈಮ್ ಔಟ್ ತಗೊಂಡ್ರು ಅವರು, ಇಲ್ಲಿ ಸಬ್ಸ್ಟಿಟ್ಯೂಷನ್ ಆಗ್ತಾ ಇದೆ ನೋಡಿ. ಇದೆಲ್ಲವೂ ಕೂಡ ವಿಭಿನ್ನತೆಯ ಒಂದು ಲಾಭ. ಪ್ರಾಯಶಃ ಇಲ್ಲಿ ಸಬ್ಸ್ಟಿಟ್ಯೂಷನ್ ಲಾಭ ಎತ್ತಲು ಸಾಧ್ಯನ ಎಸ್ಡಿಎಂ. ಸಬ್ಸ್ಟಿಟ್ಯೂಟ್ ಆಟಗಾರ ರೈಡಿಂಗ್ ವಿಭಾಗದ ಚೇತ ಯಶವಂತ. ಎಸ್, ಲಾಸ್ಟ್ ಮ್ಯಾನ್ ಆಫ್ ಎಸ್ಡಿಎಂ ಯಶವಂತ್ 14-10. ಇದು ಬೋನಸ್ ಪ್ಲಸ್ ಸಿಂಗಲ್. ಆಕ್ರೋಶ ಭರಿತನಾದ ದಯಾ. ಸತತ ದಾಳಿಯೊಂದಿಗೆ ಯಶಸ್ಸನ್ನ ಕಾಣುವಂತ ದಯಾ 15-12ರಲ್ಲಿ. ದಾಳಿಯಲ್ಲಿ ಆಶೀಶ್
ಕವರ್ ನೋಡಿ, ಕವರ್ ಯಪ್ಪ. ಸೂರಜ್ ದಾಳಿಯಲ್ಲಿ ಡಿಫೆನ್ಸ್ ನಲ್ಲಿ ಟೈಮ್ ಔಟ್. ಕಂಟ್ರೋಲ್ 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 ಕಂಟ್ರೋಲ್, ಕೂಲ್ 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 ಕೂಲ್. ಟೋಟಲಿ ಟೀಮ್ ಅನ್ನ ಕಂಟ್ರೋಲ್ ಮಾಡುವಂತಹ ಕೂಲ್ ಮ್ಯಾನ್ ಸುಕೇಶ. SDM ನ ಮೊದಲ ಅವಧಿಯ ವಿಶ್ರಾಂತಿಯ ಬಯಕೆ ಪೂರ್ಣಗೊಂಡಿದೆ. 18-13ರಲ್ಲಿ 5 ಅಂಕಗಳ ಮುನ್ನಡೆಯಲ್ಲಿದೆ ತಂಡ ಗುಮ್ಮೆತ್ತು. ಯಶ್ರಾಜ ಮುಂದಿನ ಪಂದ್ಯಕ್ಕಾಗಿ ಮತ್ತೊಮ್ಮೆ ಕರೆ. NMC ಮತ್ತು ಆಳ್ವಾಸ್ ತಂಡ ರೆಡಿಯಾಗಿರುವಂತೆ. ನಿರೀಕ್ಷೆಗಳೆಲ್ಲ ದೇವ್ ಅವರ ಮೇಲೆ. ಸ್ಪೈಡರ್ ದೇವ್ we are in the first half of the semi-final number 1. Sukesh left corner, Ammi Kuppetti right corner, and this time ರೈಡರ್ ಆತ್ಮವಿಶ್ವಾಸದಲ್ಲಿ ರಿವ್ಯೂಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರ ನಮ್ಮ ತೀರ್ಮಾನ ರೈಡರ್ ಸೇಫ್ ವಿತೌಟ್ ಪಾಯಿಂಟ್, but rider challenging, there is a point, there is a touch point, and we have the official panel Ashok Kanchan, Prabhakar Naravi along with Radish to check the TV. Bonus plus point ಅತ್ತಾಜಿ ಅವರ ಹೇಳಿ. ಪ್ರಾಥಮಿಕ ಚಿಕಿತ್ಸಾ ವಿಭಾಗದ ಆರೋಗ್ಯ ಇಲಾಖೆಯಲ್ಲಿ ದುಡಿಯುವಂತಹ ಸಿಬ್ಬಂದಿಯ ಬಗ್ಗೆ ಮತ್ತೊಮ್ಮೆ ವಿಚಾರವನ್ನು ಮಾಡಬೇಕು. ರಾಷ್ಟ್ರೀಯ ಅನೇಕ ಕಬಡ್ಡಿ ಸ್ಪರ್ಧೆಗಳನ್ನು ನಾವು ಮಾಡಿದ್ದೇವೆ. ಒಂದಕ್ಕಿಂತ ಅಧಿಕ ಪ್ರಥಮ ಚಿಕಿತ್ಸಾ ವಿಭಾಗದಲ್ಲಿ ಸಿಬ್ಬಂದಿಗಳನ್ನು ನಾವು ಕಾಣ್ತೇವೆ. ಆದರೆ ಏಕಾಂಗಿಯಾಗಿ ಸಂಪೂರ್ಣವಾಗಿ ಕಾರ್ಯಕ್ರಮದಲ್ಲಿ ಇದ್ದದ್ದು ಅತ್ಯಂತ ಅಪರೂಪದ ವ್ಯಕ್ತಿತ್ವ. ಅವರ ಬಗ್ಗೆ ಖಂಡಿತವಾಗಿ ಮೆಚ್ಚುಗೆಯನ್ನ ವ್ಯಕ್ತಪಡಿಸಲೇಬೇಕಾಗಿದೆ ನಮ್ಮ ಬೆಳ್ತಂಗಡಿ ಆರೋಗ್ಯ ಇಲಾಖೆಯ. ಕೆಲವೊಮ್ಮೆ ಯಾಕೆ ಅತ್ತಾಜಿ ಅವರು ಉಲ್ಲೇಖ ಮಾಡುವುದು ಅಂದ್ರೆ, ಕೆಲವೊಮ್ಮೆ ಫಸ್ಟ್ ಏಡ್ಗೆ ನಾವು ಮತ್ತೆ ಮತ್ತೆ ಕರಿತೇವೆ ಬನ್ನಿ ಬನ್ನಿ ಅಂತೇಳಿ. ಇವರು ಆತರ ಅಲ್ಲ, ಸ್ಪಾಟ್ ಅಲ್ಲಿ ರೀಚ್ ಆಗ್ತಾರೆ. ಯಾವುದಕ್ಕೆ ಯಾವ ಕ್ಷಣದಲ್ಲೂ ಕೂಡ ಅತ್ಯಂತ ವೇಗವಾಗಿ ಪ್ರತಿಕ್ರಿಯೆ ಕೊಡುವಂತಹ ನಮ್ಮ ಸಿಬ್ಬಂದಿ ವಿಭಾಗ. ಥ್ಯಾಂಕ್ ಯು ವೆರಿ ಮಚ್. ಸುಂದರಣ್ಣ, ನಿಮ್ಮೂರು ಮೂಡಿಗೆರೆ. ತುಳುನಾಡದ ಕೈತಾಲದ ಬಾರ್ಡರ್ ಮೂಡಿಗೆರೆ. ಸುಂದರಣ್ಣ ಸೊಲ್ಮೇಲು. സുന്ദരന്റെ മത്സര സേവ തൂത്ത് നമ്മ ബാനുവന്നെ തെലുത്തൊന്നുള്ളേര് ಇರ್ ಗಡಿ ಗಡಿ ಬಾನುವಣ್ಣನ ದಾಯಲಿ പറഞ്ഞ ಗೊತ್ತಾಗು ಜೊತೆ. ಎಸ್ ಬಜ್ಜೆದ ತೋಟ ಸುಮಾರು ಉಂಡಾರು. ಏತೆಕ್ಕರ ಬಜ್ಜೆ ಉಂಡಾರಿಗೆ ಲೆಕ್ಕ ಮಾಡ್ರಿ ಅಬುಜ ಕಣ್ಣೆತ್ತ ದೂರತ್ತು. ಅವೇ ಕರೆಕ್ಟ್. ಸುಕೇಶ್ ಅವು ಕರೆಕ್ಟ್. ಏನು ಅಜೀಬ ರಿವರ್ಸ್ ಟಚಿಂಗ್ ಪಾಯಿಂಟ್. ಎಸ್, ಈ ಒಂದು ನಿರ್ಣಯ ಬಹಳಷ್ಟು ಹತ್ತಿರದ ನಿರ್ಣಯ, ಸನಿಹದ ನಿರ್ಣಯವಾದ್ದರಿಂದ ತೀರ್ಪುಗಾರ ತಮ್ಮ ಸಮಯವನ್ನು ತಗೊಳ್ಳುತ್ತಾ ಕಠಿಣವಾದಂತಹ ನಿರ್ಣಯ. ನಮ್ಮ ಧ್ವನಿ ನ್ಯೂಸ್ನ ತಾಂತ್ರಿಕ ವಿಭಾಗ
ತೀರ್ಪುಗಾರರಿಗೆ ಕೌಶಿಕ್ ರವರ ಉಪಸ್ಥಿತಿಯಲ್ಲಿ ಕೌಶಿಕ್ ಅವರು ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸಬೇಕು. ನಿನ್ನೆ ಬೆಳಿಗ್ಗೆ ಬಂದವರು ಇನ್ನೂ ಕೂಡ ಕದಲಿರಲಿಲ್ಲ. ಯಾರು? ಕೌಶಿಕ್ ಶೆಟ್ಟಿಯ ಹಿಂದ್ಗಡೆ ಮಲಗಿದ್ರು, ಹೀಗೆ ಎದ್ದು ಬಂದದ್ದು. ಕೌಶಿಕ್ ಏರಕ್ಕೆ ಫೋನ್ ಅಲ್ಪನು ಜಡ್ಜಿಗ యంగ్ బాయ్స్ సవణాలు దయచేసి ఇంచి బల్లే అఫీషియల్ మాత్రం పడవలు ఏర్లు పొడిచి తులే ಅಣ್ಣ ಆರೊಂಜಿದಾದ ನಿಲ್ಕುನ ನಮ್ಮನೆ ಕೌಶಿಕ್ನ ಕೈತಲ್ ಪಿಕ್ಚರ್ ಪೊಸತ್ತ ಮೊದಲ ಅವಧಿಯಲ್ಲಿ ಪಂದ್ಯ 19-13 ನಮ್ಮ ಸ್ಕೋರಿಂಗ್ ವಿಭಾಗದಲ್ಲಿ ಕಿಶನ್ ಶೆಟ್ಟಿ ಅವರು. ಗುಡ್ ಮಾರ್ನಿಂಗ್. ಆಹಾ, ಇವತ್ತು ಭಾನುವಾರ, ನಾಳೆ ನೇರವಾಗಿ ಎಕ್ಸಾಮ್ ಹಾಲ್ಗೆ ಹೋಗಲಿಕ್ಕಿರುವಂತಹ ವಿದ್ಯಾರ್ಥಿ. ಅವಳು ಬೋದು ಬರೀ SDM 4 ಪಾಯಿಂಟ್, ಆಳ್ವಾಸ್ 3 ಪಾಯಿಂಟ್. Yes, engineering student. Now that decision is ಆರಂಭ 13-19 ಅಂತರ 6 ಮತ್ತೆ ಕಾಂಬಿನೇಷನ್ ವರ್ಕೌಟ್ ಆಗಿದೆ. SDM ನ ಪಾಳಯದಲ್ಲಿ ಸತತವಾದಂತಹ ಸುಹೈಲ್ ವಿಟ್ಲ ಡಿಫೆನ್ಸ್ ನಲ್ಲಿ ಅಂಕ 19-14 ಅಂತರ 5 ಸತತವಾದಂತಹ ವಿಫಲತೆಯ ಬಳಿಕ ಮತ್ತೆ ಸುಹೈಲ್ ಸಫಲತೆಯನ್ನ ಪಡೆಕೊಂಡಿದ ಮೂಲಕ ಅಂತರ 5ಕ್ಕೆ ಇಳಿದುಕೊಂಡಿದ. 19-14 ಮೊದಲ ಅವಧಿ ಮುಕ್ತಾಯಗೊಂಡಾಗ ಆಳ್ವಾಸ್ ತಂಡ ರೆಡಿಯಾಗಿರಬೇಕು. ಆಳ್ವಾಸ್ ವಿರುದ್ಧವಾಗಿ NMC ಸುಳ್ಯ ಕೂಟದ ಅಂತಿಮ ಸೆಮಿಫೈನಲ್ ಪಂದ್ಯಕ್ಕೋಸ್ಕರ ಪೊರ್ತು 5 ಗಂಟೆ ಆಯಿನಾದೆ. Yes, now the second half of the semi-final number 1, 14-19. 5 अंकों के अंतर पर है देव. सभी की निगाहें इनके ऊपर है देव. किसी भी वक्त जिनका खेल की शैली बदल सकते हैं. देखिए रनिंग हैंड टच. 15वां अंक मिले हैं. 15-19. तगड़े खिलाड़ी हैं दया नायक. दूರದ ಬಜ್ಪೆಯ ಆಟಗಾರ ದಯಾ. 19-15 4 ಅಂಕಗಳ ಅಂತರದಲ್ಲಿ ದ್ವಿತೀಯ ಅವಧಿಯಲ್ಲಿ ಪ್ರಥಮ ಅಂಕ SDM ಖಾತೆಗೆ ಸೇರಲ್ಪಟ್ಟಾಗ ಸ್ಕಿಲ್ಗಳೆಲ್ಲ ಪ್ರಯೋಗ. ದಯಾನಾಯಕ ಮುಂದಿನ ಪಂದ್ಯಕ್ಕಾಗಿ ಮತ್ತೆ ಕರೆ ಕೊಡ್ತಾ ಇದ್ದಾವೆ. ಆಳ್ವಾಸ್ A ಮತ್ತು NMC A ತಂಡ ಸಿದ್ಧಗೊಳ್ಳುವಂತೆ. ದೇವ್ ಮತ್ತೆ ರಣಾಂಗಣದ ಹೋರಾಟವನ್ನು ಮುಂದುವರಿಸುತ್ತಾ ഈ ടൂർണമെന്റിൽ രാവിലെ 5 മണിയാകുന്ന വേളയിലാണ് വെളുത്തങ്കടി കണ്ട ഏറ്റവും മനോഹരമായ കബഡി ടൂർണമെന്റിന്റെ പരിവസാനം 2 മത്സരങ്ങളോടുകൂടി തീരാനിരിക്കെ മനോഹരമായ വിധി നിർണയങ്ങൾ, മികച്ച രീതിയിലുള്ള സംഘാടക മികവ് എല്ലാം കൊണ്ടും കൃത്യമായ കബഡി. അതാണ് 120 കിലോമീറ്റർ വേഗ. ದಾಳಿಯ ಪ್ರಖರತೆಗಳನ್ನ ಹೆಚ್ಚಿಸಿಕೊಳ್ಳಬಲ್ಲ ಆಟಗಾರ 19-16 ಅನ್ನುವ ಅಂಕಗಳಿಗೆ ಕೊಪ್ಪೆಟ್ಟಿ ಆಪತ್ ಬಾಂಧವನಾಗುತ್ತಾನೆ.
ಅನೇಕ ಬಾರಿ ಕೈ ಕಾಲುಗಳನ್ನು ಕುಲುಕಿಸುತ್ತಾ ಗುಪ್ಪೆಟ್ಟಿ ದಾಳಿಯಲ್ಲಿ 3 ಅಂಕಗಳ ಅಂತರದಲ್ಲಿ ಪಂದ್ಯ ಇದೆ. ಮತ್ತೆ 2 ಅಂಕಗಳ ಸಂಪಾದನೆ ಕುಪ್ಪೆಟ್ಟಿ. ಅಫಿಷಿಯಲ್ ಟೈಮ್ ಔಟ್. ಎಲ್ಲಿ ಅಪಾಯವಾಗತ್ತೆ ಅಲ್ಲಿ ಕುಪ್ಪೆಟ್ಟಿ ಆಗಮನವಾಗತ್ತೆ. ಸುಂದರಣ್ಣ ಬಂದರಾಯ್ತು. ಪ್ರಥಮ ಚಿಕಿತ್ಸೆಯಲ್ಲಿ ಸುಂದರ್. Again, magical rider Dev, 21-16, quality player, quickest player Dev. Bonus given. Yes, asking for review. Our decision is no bonus. Review 21-17. Yes, our decision is a bonus, but they're challenging no bonus. So decision is yet to come. Senior guys once again Ashok Kanchan, Naravi, as well as Ratish Thakur. 3 ಅಂಪೈರ್ಗಳು 6 ಕಣ್ಣುಗಳು. ನಿರ್ಣಯ ಏನಾಗಲಿದೆ? ದಯಾನ ದಾಳಿಯ ಮೂಲಕವಾಗಿ ಚತುರತೆ ಆರಂಭ ಆಗಿದೆ. 21-16 ದ್ವಿತೀಯ ಅವಧಿಯ ಆಟದ ವೇಳೆ ಕದನ ಕುತೂಹಲತೆಗಳಲ್ಲಿ ಪಂದ್ಯ. ಎಸ್, ರೆಡಿಯಾಗಿರಿ. ಆಳ್ವಾಸ್ ಎ ಮತ್ತು NMC A. A second call for you for second semi-final. NMC as well as Alvas. Dev. 5 ಅಂಕಗಳ ಅಂತರದಲ್ಲಿ ಪಂದ್ಯ ಇದೆ. ಕೇವಲ 5 ಅಂಕಗಳ ಅಂತರದಲ್ಲಿರುವಂತಹ ಈ ಪಂದ್ಯ ಕಾಯಿಸಿ ಎದುರಾಳಿಯನ್ನ ಬಲಹೀನಗೊಳಿಸಿ ಔಟ್ ಮಾಡುವಂತ ಪ್ರಯತ್ನ.
ಅಂತರ ಇಳಿದಿದೆ ನೋಡಿ. 21-18ರಲ್ಲಿ 3 ಅಂಕಗಳ ಅಂತರದಲ್ಲಿ ಯಶರಾಜ್ ದಾಳಿಯಲ್ಲಿ. ದಾಳಿಯ ಚತುರತೆಗಳ ಮಧ್ಯೆ ಸೆಮಿಫೈನಲ್ನ ಕದನವನ್ನ ಕಾಣ್ತಾ ಇದ್ದೇವೆ. ಗೆಲುವಿನೊಂದಿಗೆ ಫೈನಲ್ಗೆ ತೇರ್ಗಡೆಯನ್ನು ಪಡೆಯುವ ಮೊದಲ ತಂಡ ಯಾವುದಾಗಿರಲಿದೆ? ಬೋನಸ್ ಲಭ್ಯತೆ 22-18ರಲ್ಲಿ 4ಕ್ಕೆ ಏರಿಕೆ ಕಂಡಿದೆ. ಒಂದು ಕಡೆ ದೇವು ಅವರ ನಿರಂತರವಾದಂತ ಪರಿಶ್ರಮ ತಂಡಕ್ಕಾಗಿ ಅಮೂಲ್ಯವಾದಂತ ಅಂಕಗಳನ್ನ ತರ್ತಾ ಇದ್ದಾರೆ ದೇವು. ಈ ಬಾರಿ ನೋಡಬೇಕಾಗಿದೆ ಬೋನಸ್ ಇಲ್ಲದಂತ 5 ಡಿಫೆಂಡರ್ಗಳ ಸ್ಥಿತಿ. ಎಂತಹ ವೇಗ, ಮನಸ್ಸೋತಿದೆ ದೇವಿನ ಆಟಕ್ಕೆ. ಯಪ್ಪ, ಪ್ರತಿ ಕ್ಷಣದ ಸ್ಪರ್ಧೆಯ ತೀವ್ರತೆಗಳನ್ನು ಮುಂದುವರಿಸಿಕೊಳ್ಳಬಲ್ಲ ಸಾಧ್ಯತೆಗಳ ಮೂಲಕ ಯಶರಾಜ ಬೋನಸ್ಗಳು ನಿರಂತರವಾಗಿ ಲಭ್ಯವಾಗುತ್ತಾ ಸಂದರ್ಭ ಈ ರೈಡ್ ಅಲ್ಲಿ ನೋಡಬೇಕಾಗಿದೆ. ಯಶರಾಜ್ ಅವರ ಶ್ರಮ. ಎಸ್, ಆಫ್ ಕೋರ್ಸ್ ದರ್ ಇಸ್ ಅ ಬೋನಸ್. ಟೈಮ್ ಔಟ್ 2-3-1-9. ಗುಮ್ಮೆತ್ತು ತಂಡದಲ್ಲಿ ಕೋಚ್ ಅವರೇ, ಆಟಗಾರರು ಅವರೇ, ಸುಕೇಶ್. Again, Dev, 4 point in favor of Gummettu. 2-3-1-9. ದೇವ್ ಯಪ್ಪಪ್ಪ, ಸ್ಪೈಡರ್ ಮ್ಯಾನ್ ದಾಳಿಯಲ್ಲಿ ಎಂತಹ ರೈಡ್ಗಳು ದೇವ್ರೆ. ದೇವ್ ಯಬ್ಬ, ನಿದ್ರೆ ಬರುವ ವೀಕ್ಷಕರನ್ನ ನಿದ್ರೆಗೆಡಿಸಿದಂತಹ ಆಟದ ಪ್ರದರ್ಶನದೊಂದಿಗೆ ದೇವ್. ಇಲ್ಲಿ ಮತ್ತೆ ಯಶರಾಜ್. ಲಾಸ್ಟ್ 5 minutes, ಅಂತಿಮ 5 ನಿಮಿಷ. 23-21ರಲ್ಲಿ ಕದನ. ಬೋನಸ್ ಪ್ಲಸ್ ಸಿಂಗಲ್. ಮತ್ತೆ 4ಕ್ಕೆ ಏರಿಕೆ ಕಂಡಿದೆ. ಸೂಪರ್ ಟೇಕಲ್ ಆನ್ ಆಗಿದೆ ಸ್ಪೈಡರ್ ಮತ್ತೆ ದಾಳಿಯಲ್ಲಿ. ದಾಳಿಯ ತೀವ್ರತೆಗಳ ಮಧ್ಯೆ ಯಶರಾಜ ಆಕ್ರಮಣ ಆರಂಭ. ಸತತವಾಗಿ ಅಂಕಗಳನ್ನ ಗಳಿಸುವಲ್ಲಿ ಯಶರಾಜನ ಪರಾಕ್ರಮ ಆಟ. ಯಶರಾಜ ದೇವು ನಡುವೆ ಯುದ್ಧ. ಯಶಸ್ಸಿನ ಹಾದಿಯಲ್ಲಿ ಮತ್ತೆ ಬೋನಸ್. ಟೈಮ್ ಔಟ್. Last call for the next match, Alvas A and NMC Sulya A. Last call. ಕೇವಲ 2 ಮಾತ್ರ ಗುಮ್ಮೆತ್ತು ಅಂಕಣದಲ್ಲಿ ಲೋನ್ ನೀಡಲು ಸಾಧ್ಯನಾ? 26-22 and last 4 minutes. 4 ನಿಮಿಷಗಳ ಉಳಿಕೆಯಲ್ಲಿ 4 ಅಂಕಗಳ ಅಂತರದಲ್ಲಿ ಮುನ್ನಡೆಯಲ್ಲಿರುವ ತಂಡ ಗುಮ್ಮೆತ್ತು. ಇಲ್ಲಿ ಸಿಂಗಲ್ ಪಾಯಿಂಟ್. 23-26. ಸತತವಾಗಿ ಅಜಯನಾಗಿ ಯಶರಾಜನ ದಾಳಿ. ಮುಂದುವರಿದ ಕದನದಲ್ಲಿ ಅಂತಿಮ ಆಟಗಾರ. 26-23ರಲ್ಲಿ 3 ಅಂಕಗಳ ಅಂತರ. ಯಶರಾಜ ಎಂತಹ ಪ್ರತಿಭೆ ರೀ, ಎಂತಹ ಆಟ, ಏಕಾಂಗಿ ಹೋರಾಟ. ಯಶರಾಜ ಯಶಸ್ಸಿನ ರಾಜ.
How many points? And ನೋಡ್ಬೇಕಾಗಿದೆ ನಾವು, ತೀರ್ಪುಗಾರರೇ ಸ್ವತಃ ರಿವ್ಯೂ ಪಡ್ಕೊಳ್ತಾ ಇದ್ದಾರೆ. ಎಸ್, ವಾಟ್ ಎ ಕ್ಲೋಸ್ ಡಿಸಿಷನ್. ವಾವ್, ಯಶ್ರಾಜ್ ಒನ್ ಮ್ಯಾನ್ ಆರ್ಮಿ. ಯಪ್ಪ, ಯಶ್. ಎಸ್, ಖಂಡಿತವಾಗಿಯೂ ಪಂದ್ಯ ನಿದ್ರೆ ಬರುವ ವೇಳೆಯಲ್ಲಿ ನಿದ್ರೆಯಿಂದ ಎಲ್ಲರ ಗಮನ ಕ್ರೀಡಾಂಗಣದತ್ತ ಕರೆದಂತಹ, ಕ್ರೀಡಾಂಗಣದತ್ತ ಕೇಂದ್ರಿತ ಮಾಡಿದಂತಹ ಪಂದ್ಯ. ಇಲ್ಲಿಗೆ ನಿರ್ಣಾಯಕರು ಎಷ್ಟು ಅಂಕ ಎಂಬುದ ಅಂತಿಮ ನಿರ್ಣಯದಲ್ಲಿ ಧ್ವನಿ ನ್ಯೂಸ್ ಪೂರಕವಾದಂತಹ ಸ್ಪಂದನೆ ಕೊಡ್ತಾ ಇದೆ. Once again inviting for the second semi-final match, NMC Sulya Alvas ready. And then we are in the last match of the competition. ಆಚಾರ್ಯನಗ ಮುಗಿವ ಐನೇ ಕಾಲಾಣ್ ಮುಗಿ 2ನೇ ಸೆಮಿಫೈನಲ್. ಬಲೆ ಬಲೆ. Yes, here is the final decision. How many fingers are up? Wait and see. And now the chief umpire. Bonus 3 points. Yes, bonus plus 3. Bonus plus 3. 23, 30. Gummettu 7 points. Again Dave. ಅಂತಿಮ ಆಟಗಾರನಿರುವ ವೇಳೆಯಲ್ಲೂ ಕೂಡ ಯಪ್ಪ ಪ್ರಬಲ ನಿರೀಕ್ಷೆಯನ್ನು ಉಳಿಸಿಕೊಂಡ ಆಟಗಾರ ಮತ್ತೆ ದಾಳಿಯಲ್ಲಿ, ಕಳೆದ ದಾಳಿಯಲ್ಲಿ ಪೂರ್ಣವಾಗಿ ತಂಡಕ್ಕೆ ಆಸರೆಯಾದ ಯಶರಾಜ. ಲಾಸ್ಟ್ 3 minutes. ಯಶ್ರಾಜನ ಯಶಸ್ಸಿನ ದಾಳಿ ತಂಡಕ್ಕೆ ವರದಾನವಾಗ್ತಾ ಇದೆ. 6 ಅಂಕಗಳ ಅಂತರದಲ್ಲಿ ಸ್ಪರ್ಧೆ ಇದೆ. ಪಂದ್ಯ ಮೆಲ್ಲನೆ ಸಮಯ ಕ್ಷೀಣವಾಗುತ್ತಾ ಫೈನಲ್ಗೆ ತಲುಪುವ ಮೊದಲ ತಂಡ ಇನ್ನೂ ಕೂಡ ನಿರ್ಧಾರವಾಗಿಲ್ಲ. ಸತತವಾಗಿ ದಾಳಿಯಲ್ಲಿದೆ ಸೂಪರ್ ಟೇಕಲ್ ಆನ್. ತ್ರಿಬಳಿ ಡಿಫೆಂಡರ್ಗಳ ಮಧ್ಯೆ ನವಾಜ್ ಸೂರಜ್ ಕಾರ್ನರ್ನಲ್ಲಿ ಆಕ್ರಮಣ. ದಾಳಿಯಲ್ಲಿ ದೇವು ಬೆಂಕಿ ದೇವ್, ಮಲೆನಾಡ ಬೆಂಕಿ. ಮೂವತ್ತು 29ರಲ್ಲಿ ಯಶರಾಜ್ ಮತ್ತು ದೇವ್ ಎರಡೂ ತಂಡಗಳಲ್ಲಿ ಗಮನವನ್ನ ಸೆಳೆದಂತಹ ತಾರೆಗಳು. ಯಂಗ್ ಬಾಯ್ಸ್ ಸವಣಾಲಿಗೆ ಪಂದ್ಯ ಇಟ್ಟದ್ದಕ್ಕೆ ಸಾರ್ಥಕ ಪಂದ್ಯ. ಆಯೋಜಕರ ಆ ಮುಖ ನೋಡಿದ್ರೆ ಗೊತ್ತಾಗತ್ತ ಈ ಪಂದ್ಯದೊಂದಿಗೆ ಸಂತೃಪ್ತಿಯಾಗಿದೆ. ಬರುವ ವರ್ಷ ಇನ್ನೂ ಕೂಡ ಇದಕ್ಕಿಂತ ದೊಡ್ಡದು. ಬೆಂಗಳೂರಿನವರು ಹೋಗಿಲ್ಲ ಅಲ್ಲ, ಇಲ್ಲ ಇದ್ದಾರೆ ನೋಡಿ. ಕರಾವಳಿಯ ಕಬಡ್ಡಿ ಆಸ್ವಾದನೆ ಮಾಡ್ತಾ ಇದ್ದಾರೆ ಅವರು.
3 ನಿಮಿಷಗಳ ಕರೆ ಆಗಿದೆ. ಯಶರಾಜನ ದಾಳಿ ಆರಂಭಗೊಂಡಿದೆ. 30-29 ಮುನ್ನಡೆ ಈವಾಗಲೂ ಗುಮ್ಮೆತ್ತಾಗಿದೆ. ಯಶರಾಜ ಬಂಧನ. ಅನೇಕ ಸಮಯದ ಬಳಿಕ ಹೊಂಚುವಾಗಿ ಬಂಧನ ಆಗಿದೆ. ಇಜ್ಜಿ ನನ್ನ ಉಂಡಾ ರಿವ್ಯೂ ಉಂಡಾ ಸಕ್ಸಸ್ಫುಲ್ ಅಂಡ್ ಅನ್ಸಕ್ಸಸ್ಫುಲ್ ಅಂಡರ್ ರಿವ್ಯೂಸ್. ಮೂವತ್ತು 30 ಬೆಳಗಿನ ಜಾವ 5:30 ಎರಡು ತಂಡಗಳು 30. ಲಾಸ್ಟ್ 2 ಮಿನಿಟ್ಸ್ ಆಟ 30 ಅಲ್ಲಾದ್ರೆ ನೋಡುಗರ ಕಿಕ್ 90 ಅಲ್ಲಿದೆ. 30 ಸಮಬಲದಲ್ಲಿ 30. ದೇವ್ ಖಂಡಿತವಾಗಿಯೂ SDM ಸೋಲಲಿ ಗೆಲ್ಲಲಿ, ಆದ್ರೆ ಆಟಗಾರ ಅಂತೂ ಆಟಗಾರ. ಮತ್ತೆ ಕುಪ್ಪೆಟ್ಟಿ ಅಭಿಮಾನಿಗಳ ಕರತಾಡನ ಸಿಳ್ಳೆಗಳ ನಡುವೆ ಕುಪ್ಪೆಟ್ಟಿ ರೈಡಲ್ಲಿ ಪ್ರತಿಭಾವಂತ ಆಟಗಾರರು ಈ ತಂಡಗಳಲ್ಲಿರುವ ವೇಳೆಯಲ್ಲಿ ಈ ಪಂದ್ಯದ ಫಲಿತಾಂಶ ಬಹಳಷ್ಟು ಕುತೂಹಲತೆಯ ಕಡೆ. ಕುಪ್ಪೆಟ್ಟಿ ರೈಡಲ್ಲಿ ಬೋನಸ್ 31 ಅಂಕಳಿಕೆ, 1 ಅಂಕದ ಅಂತರ. ಪರಿಣಾಮಕಾರಿ ಹೆಜ್ಜೆಯ ಹೋರಾಟಗಳ ನಿರೀಕ್ಷೆಗಳ ಮೂಲಕವಾಗಿ ಕದನ ಮುಂದುವರಿತದೆ. ಸೂರಜ್ ಯಪ್ಪಪ್ಪ ಸೂರಜ್ ಗೌಡ ಲಾಸ್ಟ್ ಮಿನಿಟ್ 30 ಪಂದ್ಯ ಗ್ಯಾಲರಿ ಭರ್ತಿಯಾಗಿದೆ ಬೆಳಗಿನ ಜಾವದಲ್ಲಿ. ನೋಡಿ ಯಪ್ಪ, ಸೆಮಿಫೈನಲ್ ಅಂದ್ರೆ ಹಿಂಗಿರ್ಬೇಕು. ಎಂತಹ ಫೈಟ್, ನೆಕ್ ಟು ನೆಕ್ ಫೈಟ್. 30 ಪ್ರಮುಖ ಆಟಗಾರ ಹೊರಭಾಗದಲ್ಲಿರುವ ವೇಳೆಯಲ್ಲಿ ಟೈಮ್ ಔಟ್. ಸಮನಾಲು ಆಯೋಜಿತ ಮೊದಲ ಸೆಮಿಫೈನಲ್ ಕದನ ಆಟ ಜಾಲಿ. ಆಹಾ ಜಾಲಿ. 31-32 right now point table. 31-32 monitor scorer 30. ಮೂವತ್ತೆರಡು 31 ಅಲ್ವಾ ಮಾನಿಟರ್ ಸ್ಕೋರಿಂಗ್ ನೋಡಿ. ಇಲ್ಲಿಗೆ ಪಂದ್ಯ ಫೈನಲ್ಗೆ ಕೊನೆಯ ಕ್ಷಣದವರೆಗೆ ಕುತೂಹಲ ಕಂಡಂತಹ ಪಂದ್ಯದಲ್ಲಿ ದೇವು ಅವರ ಅಪರಿಮಿತ ಹೋರಾಟದಲ್ಲೂ ಕೂಡ ತಂಡವನ್ನ ದಡ ಸೇರಲಾಗಿಲ್ಲ. ಆದ್ರೂ ಕೂಡ ಮೆಚ್ಚುಗೆ ಕೊಡಬೇಕಾಗಿದೆ SDM ನ ಆಟದ ವೈಖರಿಗೆ. ಜೊತೆಯಲ್ಲಿ ದೇವ್ ಅವರ ಪರಾಕ್ರಮಕ್ಕೆ ಕೊಡಿ ಒಂದು ದೊಡ್ಡ ಚಪ್ಪಾಳೆ. ಎಂತಹ ಪ್ರತಿಭೆ ದೇವ್, ರಿಯಲಿ ಸ್ಟನ್ನಿಂಗ್ ಪ್ಲೇಯರ್. One and only Dev, the master blaster of SDM.